ಈ ಮನೆ ಸಾವಿರಾರು ಜನ ಓಡಾಡುವಂತ ಜಾಗದಲ್ಲಿ ಇದ್ರು ಕತ್ಲಾಗ್ತಿದ್ದಾಗೆ ಅದ್ರ ಸುತ್ತಮುತ್ತ ಓಡಾಡೋಕ್ಕೂ ಭಯ ಪಡ್ತಾರೆ. ಆ ಮನೆ ಹೆಸರೇ ಟೆರಾ ವೆರಾ ಮ್ಯಾನ್ಷನ್. ಬೆಂಗಳೂರಿನ ಸೇಂಟ್ ಮಾರ್ಕ್ಸ್ ರೋಡ್ ಇರೋ ಈ ಜಾಗದ ಹೆಸರು ತುಂಬಾ ಚೆನ್ನಾಗಿ ಕೇಳಿರ್ತೀರ. ಬಟ್ ಆ ಜಾಗನ ಬೆಂಗಳೂರಿನ ಒನ್ ಆಫ್ ದ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ನಲ್ಲಿ ಒಂದು ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಮನೆನ 1943 ಅಂದ್ರೆ 1943ರಲ್ಲಿ ಆಂಗ್ಲೋ ಇಂಡಿಯನ್ ಲಾಯರ್ ಆದ ಇ.ಜೆ. ವಾಸ್ ಅನ್ನೋರು ಕಟ್ಟಿಸ್ತಾರೆ. ನಂತರ ಈ ಮನೆನ ಅವರ ಹೆಣ್ಣು ಮಕ್ಕಳಾದ ವೆರಾ ಹಾಗೂ ಡಾಲ್ಸಿ ವ್ಯಾಸ್ಗೆ ಗಿಫ್ಟ್ ಮಾಡ್ತಾರೆ. ವೆರಾ ಒಬ್ಬ ಇಂಗ್ಲಿಷ್ ಟ್ಯೂಟರ್ ಆಗಿರ್ತಾರೆ ಅಂಡ್ ಡಾಲ್ಸಿ ಒಬ್ಬ ಪಿಯಾನೋ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ಯೂಶಲಿ ಇವರಿಬ್ಬರೇ ಇರ್ತಾ ಇದ್ರು, ಯಾರು ಅಷ್ಟಾಗಿ ಬಂದು ಹೋಗ್ತಾ ಇರಲಿಲ್ಲ. 2002 ಅಂದ್ರೆ 2002 ಸೆಪ್ಟೆಂಬರ್ 4 ಆ ದಿನ ಈ ಮನೇಲಿ ಒಂದು ಭಯಾನಕ ಘಟನೆ ನಡೆಯುತ್ತೆ. ಅವತ್ತು ಸುಮಾರು ಮಧ್ಯರಾತ್ರಿ ಟೈಮಲ್ಲಿ ಒಬ್ಬ ಅನ್ನೋನ್ ವ್ಯಕ್ತಿ ಇವರ ಮನೆಯೊಳಗೆ ನುಗ್ತಾನೆ. ವೆರಾ ಹಾಗೂ ಡಾಲ್ಸಿ ಇಬ್ಬರೇ ವಾಸ ಮಾಡ್ತಿದ್ದಂತ ಈ ಮನೆಯಲ್ಲಿ ಅವನ ಕೈಗೆ 75 ವರ್ಷದ ಡಾಲ್ಸಿ ಸಿಕ್ಕಾಕೋತಾಳೆ. ಅವಳನ್ನ ತುಂಬಾ ಕ್ರೂಯಲ್ ಆಗಿ ಇವನು ಚಾಕುವಿಂದ ಚುಚ್ಚಿ ಕೊಲೆ ಮಾಡ್ತಾನೆ. ತನ್ನ ಕಣ್ಮುಂದೆನೆ ತನ್ನ ತಂಗಿ ಕೊಲೆ ಆಗ್ತಿರೋದನ್ನ ನೋಡಿ ವೆರಾ ತುಂಬಾ ಭಯ ಪಡ್ಕೋತಾಳೆ. ಅವಳು ಜೋರಾಗಿ ಕಿರ್ಚ್ಕೋತಾಳೆ. ಆದ್ರೆ ಅವತ್ತು ಅವಳ ಸಹಾಯಕ್ಕೆ ಅಲ್ಲಿ ಯಾರೂ ಬರೋದಿಲ್ಲ. ಅಷ್ಟರಲ್ಲಿ ಅವನು ಆ ಡಾಲ್ಸಿನ ಕೊಂದು ಅಲ್ಲಿಂದ ಓಡೋಗ್ತಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ ಡಾಲ್ಸಿನ ಆ ಮನೆಯಲ್ಲೇ ಬರಿ ಮಾಡ್ತಾರೆ, ಅಂದ್ರೆ ಅಲ್ಲೇ ಹೂತಾಕ್ತಾರೆ. ಆಮೇಲೆ ವೆರಾ ತನ್ನ ಪ್ರಾಣದ ಭಯದಿಂದ ಆ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಟಿಲ್ ಟುಡೇ ಅವಳು ಎಲ್ಲಿ ಹೋದ್ಲು, ಏನ್ ಮಾಡ್ತಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಡಾಲ್ಸಿನ ಕೊಲೆ ಮಾಡಿದ ಯಾರು ಅಂತಾನೂ ಗೊತ್ತಾಗ್ಲಿಲ್ಲ. ಈ ಕೇಸ್ ಒನ್ ಆಫ್ ದ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿ ಉಳಿದ್ಬಿಟ್ಟಿದೆ. ಆದ್ರೆ ಆಶ್ಚರ್ಯ ಹಾಗೂ ಸ್ವಲ್ಪ ಭಯ ಬೀಳಿಸುವಂತ ವಿಷಯ ಏನಂದ್ರೆ ಆ ಮನೇಲಿದ್ದ ಪ್ರೀಶಿಯಸ್ ವಸ್ತುಗಳು, ಫರ್ನಿಚರ್ಸ್, ಹಾಗೆ ಆ ಮನೆ ಮುಂದೆ ನಿಂತಿರೋ ಹಳೆ ವಿಂಟೇಜ್ ಕಾರ್, ಇದ್ಯಾವುದನ್ನು ಜನರು ಯಾವತ್ತೂ ಮುಟ್ಟುವಂತ ಧೈರ್ಯ ಮಾಡಿಲ್ಲ. ದೇ ಸ್ಟಿಲ್ ರಿಮೇನ್ ಅನ್ಟಚ್ಡ್. ಸುಮಾರು ಜನ ಇಲ್ಲಿ ಬಂದು ಈ ಮನೆ ಹಾಗೂ ಇಲ್ಲಿನ ವಸ್ತುಗಳ ಫೋಟೋಸ್ ಕ್ಲಿಕ್ ಮಾಡೋಕೆ ಟ್ರೈ ಮಾಡಿದ್ರು. ಬಟ್ ಅವ್ರಿಗೆ ಸಿಕ್ಕಿದ್ದು ಬರೀ ಕರಪ್ಟೆಡ್ ಇಮೇಜಸ್ ಅಥವಾ ಡೆಡ್ ಆಗಿರುವಂತ ಕ್ಯಾಮ್ರಾದ ಬ್ಯಾಟ್ರಿಗಳು. ಇಲ್ಲಿನ ಸುತ್ತಮುತ್ತ ಇರೋ ಜನ ಏನ್ ಹೇಳ್ತಾರೆ ಅಂದ್ರೆ ಸುಮಾರು ಮಧ್ಯರಾತ್ರಿ ಟೈಮಲ್ಲಿ ಯಾರೋ ಒಬ್ಬ ಹಿಂಗ್ ಜೋರಾಗಿ ಕಿರ್ಚ್ಕೊಳ್ಳುವಂತ ಸೌಂಡ್ ಕೇಳಿಸುತ್ತಂತೆ. ಹಾಗೆ ಒಮ್ಮೊಮ್ಮೆ ಆ ವಿಂಡೋದಲ್ಲಿ ಯಾರೋ ನಿಂತು ನೋಡ್ತಾ ಇರೋ ಹಾಗೆ, ಮಧ್ಯರಾತ್ರಿಯಲ್ಲಿ ಯಾರೋ ಪಿಯಾನೋನ ಪ್ಲೇ ಮಾಡ್ತಾ ಇರೋ ಹಾಗೆ, ಹೀಗೆ ಹಲವಾರು ವಿಯರ್ಡ್ ಎಕ್ಸ್ಪೀರಿಯನ್ಸಸ್ಗಳನ್ನ ಹೇಳ್ಕೊತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ಆ ಮನೆನ ನೋಡಬೇಕು ಅನ್ಸಿರ್ಬೇಕು ಅಲ್ವಾ? ಸಿಂಪಲ್, ನೀವು ನಿಮ್ಮ ಗೂಗಲ್ ಮ್ಯಾಪ್ಸ್ಗೆ ಹೋಗಿ ದ ಟೆರಾ ವೆರಾ ಮ್ಯಾನ್ಷನ್ ಅಂತ ಸರ್ಚ್ ಮಾಡಿ, ನಿಮಗೆ ಅಲ್ಲಿನ ಪಿನ್ ಲೊಕೇಶನ್ ಸಿಗುತ್ತೆ. ಅನ್ಫಾರ್ಚುನೇಟ್ಲಿ ಆ ಮನೆ ಈಗ ಅಲ್ಲಿಲ್ಲ. ಅಂದರೆ ಆ ಮನೆನ 2015 ಡೆಮಾಲಿಷ್ ಮಾಡ್ತಾರೆ. ಈಗ ಅಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿ ಇದೆ. ಆದರೆ ಆ ಜಾಗನ ಯಾರು ತಗೊಂಡ್ರು, ಯಾರಿಂದ ತಗೊಂಡ್ರು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇದೇ ರೀತಿ ಹಾರರ್ ಥ್ರಿಲ್ಲರ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಅಕೌಂಟ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. Until next time, take care, bye bye, be curious.